Hello guys, welcome back to the discussion of Assistant Agricultural Officer paper by Invoice Academy. ನಾವೀಗ ಇನ್ವಾಯ್ಸ್ ಅಕಾಡೆಮಿ ವತಿಯಿಂದ ಅಗ್ರಿಕಲ್ಚರಲ್ ಆಫೀಸ್ ನೋಟಿಫಿಕೇಶನ್ಗೆ ಒಂದು ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀವಿ. ಇಲ್ಲಿ GK is being taught by mentors who have great experience in UPSC and myself Chandan. I have cleared prelims in 2021, 22 and 23 and in 24 40% of my class cleared prelims. The other mentor has 5 mains ಅಂದ್ರೆ 5 times prelims clear ಮಾಡಿ and 2 interviews experience as well. We have scored good in UPSC mains as well, but that doesn't seem so much relevant here. However, you are being taught by experts who have immense wealth of experience of cracking prelims of the most toughest exam in the world, and yochane ಮಾಡಿ you are being mentored by people who have such great experience. And even in agricultural specific people, even in 2024 there have been more than 20 students who are guided by Invoice Academy. So if you are looking for an expert guidance, Invoice Academy is the place. We'll not only offer guidance, we'll provide top-notch notes which you will not find in any market. ಯಾಕೆ ಯಾವ ಮಾರ್ಕೆಟಲ್ಲೂ ಸಿಗಲ್ಲ? ಬಿಕಾಸ್ ನಾವು KPSC ಇರ್ಬೋದು, KEA ಇರ್ಬೋದು and many other ಗವರ್ಮೆಂಟ್ ಆಫ್ ಇಂಡಿಯಾ ಎಕ್ಸಾಮ್ಸ್ನ ಕೂಡ ಸ್ಟಡಿ ಮಾಡಿ we are making question papers, notes, so that our students ace this exam. So if you are looking for an academy or guidance, this is the place to come. You can contact us through our number. Now coming back to the discussion, we'll start history part of our question paper. Let us look at question number 31. Harappa is located on the bank of the river. Harappa ನೆಲೆಯು ಇರುವುದು ಯಾವ ನದಿಯ ದಂಡೆ ಮೇಲೆ? ಸೊ ನಿಮ್ಗೆಲ್ಲ ಗೊತ್ತಿದ್ರೆ ಹರಪ್ಪಗೆ ಇನ್ನೊಂದು ಹೆಸರೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನದಿ ಇದ್ರೇನಲ್ವಾ ವ್ಯಾಲಿ ಇರೋದು? ಸೊ ಇಂಡಸ್ ರಿವರ್ ಅಂತ ಅಷ್ಟೇ. ಇಂಡಸ್ ರಿವರ್ ಇಲ್ವಲ್ಲಪ್ಪ. ಎ ಗಂಗಾ ಇದೆ, ಬಿ ಮಹಾನದಿ ಇದೆ, ಸಿ ರವಿ ಇದೆ, ಡಿ ನನ್ ಆಫ್ ದೀಸ್ ಇದೆ. ಇಂಡಸ್ ಇಲ್ಲ ಅಂದ್ಬಿಟ್ಟು ನನ್ ಆಫ್ ದೀಸ್ ಹಾಕ್ಬೇಡಿ. ಇಂಡಸ್ ಟ್ರಿಬ್ಯೂಟರಿ ರವಿ. ಸೊ ರವಿ is a tributary of river Indus, river Sindhu. So take time and think before you tick anything. And ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನೋಯಿಂಗ್ ದಿಸ್ ಆನ್ಸರ್ಸ್. ನಾವು ಇನ್ವಾಯ್ಸ್ ಅಕಾಡೆಮಿ ವತಿಯಿಂದ ನಾವು ಪ್ರತಿಯೊಂದು ಆಪ್ಷನ್ಸ್ ನ ತಗೊಂಡು ಯಾವ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಯಾವ್ಯಾವ್ದು ಸ್ಟೂಡೆಂಟ್ಸ್ ಗೊತ್ತಿರಲ್ಲ ಅಷ್ಟು ಕೂಡ ಆಪ್ಷನ್ಸ್ ನ ಕೂಡ ಸ್ಟಡಿ ಮಾಡಿ ವಿಲ್ ಮೇಕ್ ಕ್ವಶನ್ಸ್, ಸೊ ದ್ಯಾಟ್ ಒಂದೊಂದು ದಿನ ಬರೀ ಆಪ್ಷನ್ಸ್ ನ ನೋಡ್ಕೊಂಡು ಯಾರಾದ್ರೂ ಪೇಪರ್ ಡಿಸೈನ್ ಮಾಡಿದ್ರು ನಿಮಗೆ ಆನ್ಸರ್ ಮಾಡೋ ಎಬಿಲಿಟಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಮಹಾನದಿ ರಿವರ್ ತಗೊಳ್ಳಿ. ಮಹಾನದಿ ರಿವರ್ ಇದೆಯಲ್ಲ, ಇದು ಸಿಹಾವಾ ಹಿಲ್ಸ್ ಅಂತ ಛತ್ತೀಸ್ಗಢ ಅಲ್ಲಿ ಇದೆ. ಸಿಹಾವಾ ಹಿಲ್ಸ್ ಇದು ಛತ್ತೀಸ್ಗಢ ಅಲ್ಲಿ ಹುಟ್ಟಿ ಒಡಿಶಾಲಿ ಹರಿದಿ ಬೇ ಆಫ್ ಬೆಂಗಾಲ್ ಸೇರ್ತಾಳೆ ಮಹಾನದಿ. ಈ ತರ ಡೀಟೇಲ್ ಆಗಿ ನಾವು ಪ್ರತಿಯೊಂದು ಎಲಿಮೆಂಟ್ ನ ಫೋಕಸ್ ಮಾಡಿ ನಿಮ್ಗೆ ಟೀಚ್ ಮಾಡ್ತೀವಿ. ಮೂವಿಂಗ್ ಆನ್ ಟು 32nd ಕ್ವಶನ್. ಸೊ ಇಲ್ಲ, ವಿಲ್ ಕಮ್ ಬ್ಯಾಕ್ ಟು ಹರಪ್ಪ ಆಸ್ ವೆಲ್. ಹರಪ್ಪ ಏನಿದೆ, ಹರಪ್ಪ ಡೇಟ್ ಮಾಡ್ಲಿಕ್ಕೆ ಹೋದ್ರೆ 2600 BC ಇಂದ
1900 BC ವರೆಗೂ ಪೀಕ್ ಅಲ್ಲಿ ಇರುತ್ತೆ. ಸೊ ಹರಪ್ಪ ಸಿವಿಲೈಸೇಷನ್ ನಾವು ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತೀವಿ. ಸೊ ಯಾವಾಗ ಹರಪ್ಪ ಬರ್ಲಿ ಐರನ್ ಏಜು ಆ ಏಜು ಈ ಏಜು ಏನು ಬೇಡ, ಬ್ರಾಂಜ್ ಏಜ್ ಒಂದೇ. ಬ್ರಾಂಜ್ ಏಜ್ ಅಂದ್ರೆ ಇಂಡಸ್ ವ್ಯಾಲಿ ಹರಪ್ಪ ಅಂತ ಒಂದು ತಲೆಯಲ್ಲಿರ್ಲಿ. ಅಂಡ್ ಇದು ಇಷ್ಟು 2600 BC ಇಂದ 1100 BC ಹೆಚ್ಚು ಕಮ್ಮಿ 4000 years ಹಳೆದಿದ್ರು, 4000 plus in fact. It was known for international trade, agriculture. You guys can relate. And urban planning. ಇದು ಬರೀ ಅರ್ಬನ್ ಪ್ಲಾನಿಂಗ್ ಅಲ್ಲ, ಸಾಫಿಸ್ಟಿಕೇಟೆಡ್ ಅರ್ಬನ್ ಪ್ಲಾನಿಂಗ್. ಚಂಡೀಗಢ ಸಿಟಿನ ಬಿಲ್ಡ್ ಮಾಡಬೇಕಾದ್ರೆ people were inspired by Indus Valley civilization and they took the planning and what improvised over in building Chandigarh. Imagine ಮಾಡಿ 4500 years ಹಿಂದೆ ಇರೋ ಒಂದು ಸಿಟಿನ ಸ್ಟಡಿ ಮಾಡಿ ಇಂಡಿಯಾಲಿ ಒನ್ ಆಫ್ ದಿ ಟಾಪ್ ಸಿಟೀಸ್ ನ ಬಿಲ್ಡ್ ಮಾಡ್ತೀವಿ. ಅಂಡ್ ಚಂಡೀಗಢ ಇಸ್ ನೋನ್ ಫಾರ್ ಇಟ್ಸ್ ಕ್ಲೀನ್ಲಿನೆಸ್ ಅಂಡ್ ವೆರಿ ಸಾಫಿಸ್ಟಿಕೇಟೆಡ್ ಪ್ಲಾನಿಂಗ್ ಈವನ್ ಟುಡೇ. ಸೊ ನಿಮ್ಗೆ ಯಾವತ್ತಾನು ಚಂಡೀಗಢ ಇಸ್ ಇನ್ಸ್ಪೈರ್ಡ್ ಬೈ ವಿಚ್ ಸಿವಿಲೈಸೇಷನ್ ಅಥವಾ ವಿಚ್ ಸಿಟಿ ಅಂತ ಬಂದ್ರೆ ಕಣ್ಣು ಮುಚ್ಕೊಂಡು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹಾಗೆ ಬನ್ನಿ. ಅಂಡ್ ವಿ ಶುಡ್ ನೋ ಇಟ್ ಆಸ್ ವೆಲ್ ಬಿಕಾಸ್ ಇಟ್ ಇಸ್ ಅವರ್ ಕಲ್ಚರಲ್ ಪ್ರೈಡ್, ಇಟ್ ಇಸ್ ಅವರ್ ಓನ್ ಹೆರಿಟೇಜ್. Moving on to 32nd question. Purusha Sukta is found as part of the A. Rigveda, B. Samaveda, C. Yajurveda, D. Atharvaveda. Purusha Sukta ಅಂತ ಬಂದಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಋಗ್ವೇದ ಹಾಕಿ. ಪುರುಷ ಸೂಕ್ತ ಏನಿದೆ ಅಂದ್ರೆ 10th ಮಂಡಲಲ್ಲಿ ಪುರುಷ ಅಂತ ಒಬ್ಬ ಇರ್ತಾನೆ. ಅವನ ವಿವಿಧ ಅಂಗಾಂಗಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹುಟ್ಟುತ್ತಾರೆ ಅಂದ್ಬಿಟ್ಟು ವರ್ಣ ಸಿಸ್ಟಮ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ಈ ಎಕ್ಸ್ಪ್ಲನೇಷನ್ ಋಗ್ವೇದದಲ್ಲಿ 10th ಮಂಡಲಲ್ಲಿ ಇದೆ. ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಇದು ಬಿಟ್ಟು ಆಪ್ಷನ್ಸ್ ನ ಸ್ಟಡಿ ಮಾಡೋಣ ಅಂದ್ರೆ ಸಾಮವೇದ, ಯಜುರ್ವೇದ, ಅಥರ್ವವೇದ ಬಗ್ಗೆನೂ ತಿಳ್ಕೊಳ್ಳೋಣ. ಸಾಮವೇದ ಅಂದ್ರೇನು? ಈ ಸಾಮವೇದದಲ್ಲಿ ಮೇಜರ್ ಆಗಿ ಮ್ಯೂಸಿಕ್ ಬಗ್ಗೆ ಫೋಕಸ್ ಇದೆ. ಸೊ ಇಂಡಿಯಾಲಿ ಮ್ಯೂಸಿಕ್ಗೆ ಆರಿಜಿನ್ ಯಾವಾಗಿದೆ ಅಂತ ಬಂದ್ರೆ ಸಾಮವೇದದಲ್ಲಿ ಇತ್ತು. ಇಲ್ಲಿ ಮೆಲಡೀಸ್ ಆಗ್ಲಿ ಚಾಂಟ್ಸ್ ಆಗ್ಲಿ ಇದ್ರ ಮೇಲೆ ಫೋಕಸ್ ಇತ್ತು. ಅದಾದ್ಮೇಲೆ ಯಜುರ್ವೇದ ಬಗ್ಗೆ ತಿಳ್ಕೊಳಕ್ ಬಂದ್ರೆ ಯಜುರ್ವೇದ ಅಂದ್ರೆ ಹೋಮ ಹವನಗಳಿಗೆ ಬೇಕಾಗಿರೋ ರಿಚುವಲ್ಸ್ ಇರುತ್ತೆ, ಸ್ಯಾಕ್ರಿಫೈಸಸ್ ಇರುತ್ತೆ, ಅಶ್ವಮೇಧ ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಇದರಲ್ಲಿತ್ತು. ಅಂಡ್ ಯಜುರ್ವೇದದಲ್ಲಿ 2 ಟೈಪ್ ಇದೆ ಆಕ್ಚುಲಿ. ಒಂದು ಶುಕ್ಲ ಯಜುರ್ವೇದ ಮತ್ತೆ ಕೃಷ್ಣ ಯಜುರ್ವೇದ. ಒಂದನ್ನ ವೈಟ್ ಅಂತಾರೆ, ಒಂದನ್ನ ಬ್ಲ್ಯಾಕ್ ಅಂತಾರೆ. ಕೃಷ್ಣ ವರ್ಣ ಅದಕ್ಕೆ ಬಹುಶಃ ಬ್ಲ್ಯಾಕ್ ಅನ್ಬೋದು. ನನಗೂ ಅಷ್ಟು ಇದಿಲ್ಲ. ಬಟ್ ಯಜುರ್ವೇದ ಬಗ್ಗೆ ನಮಗೆ ಎಷ್ಟು ತಿಳ್ಕೊಬೇಕು ಅಂದ್ರೆ ಅದರಲ್ಲಿ ರಿಚುವಲ್ಸ್ ಮತ್ತೆ ಸ್ಯಾಕ್ರಿಫೈಸಸ್ ಬಗ್ಗೆ ಡೀಟೇಲಿಂಗ್ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಮೂವಿಂಗ್ ಆನ್, ಅಥರ್ವವೇದ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಅಥರ್ವವೇದದಲ್ಲಿ ಏನಿತ್ತು, ಇದರಲ್ಲಿ ಎವ್ರಿ ಡೇ ಥಿಂಗ್ಸ್ ಇರುತ್ತಲ್ಲ, ಹೆಲ್ತ್ ಆಗ್ಲಿ, ಲಾಂಜಿವಿಟಿ ಅಂದ್ರೆ ಏಜ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಇದೆ. ಸೊ ಯಾರು ಗೊತ್ತು, ಬಹುಶಃ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲ್ ಇಶ್ಯೂಸ್ಗೆ ಅಥರ್ವವೇದದಲ್ಲಿ ಏನಾದ್ರು ಒಂದು ಅದರಿಂದ ಕೂಡ ಏನೋ ಇನ್ಸ್ಪೈರ್ ಆಗಿ ಯಾವ್ದಾದ್ರು ಒಂದು ಸೊಲ್ಯೂಷನ್ ಕೂಡ ನಾವು ಕಂಡುಹಿಡಿಬಹುದು. ಸೊ ಇಟ್ ಆಲ್ ಡಿಪೆಂಡ್ಸ್. So moving on to the next question, 33. Hathigumpa inscription was issued by A. Bimbisara, B. Kharavela, C. Udayin, D. Mahapadmananda. So Hathigumpa inscription, Hathigumpa inscription. Generally ಒಂದು ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಏನಿರುತ್ತೆ, ಯಾವ ತರ ಕ್ವಶನ್ ಬರ್ಬೋದಲ್ಲ. ಜನರಲಿ ಏನಿರುತ್ತೆ, ನಾವು ಯಾವಾಗ ಕೆತ್ತನೆ ಮಾಡ್ತೀವಿ ಒಂದು ಇನ್ಸ್ಕ್ರಿಪ್ಷನ್ ನ, ಜನರಲಿ ಓಕೆ ಒಂದು ಕಮಾಮರೇಟ್ ಮಿಲಿಟರಿ ವಿಕ್ಟ್ರೀಸ್, ಓಕೆ ನಾವು ಗೆದ್ದಿದೀವಿ,
ಇರ್ಲಿ ಹಿಸ್ಟ್ರಿಲಿ ಅಂದ್ಬಿಟ್ಟು ನಾವು ಒಂದು ಕೆತ್ತನೆ ಮಾಡಿಸ್ತೀವಿ. ಇನ್ನೊಂದು ಪಬ್ಲಿಕ್ ಫಾರ್ ಏನಾದ್ರು ಮಾಡಿದ್ರೆ ಈಗ ಹಾಕೋತೀವಲ್ಲ, ಓಕೆ ಈ MLA ಈ MP ಇಲ್ಲಿ ಬಂದು ಉದ್ಘಾಟನೆ ಮಾಡಿದ್ರು. ಮತ್ತೆ ಈ ದೇವಸ್ಥಾನಗಳಿಗೆ ಕೊಡುಗೆ, ಅಥವಾ ಇದನ್ನ ಪ್ಯಾಟ್ರೋನೇಜ್ ಅಂತಾರೆ. ಸೊ ಹಾತಿಗುಂಪ ಇನ್ಸ್ಕ್ರಿಪ್ಷನ್ ಅಲ್ಲಿ ಪ್ಯಾಟ್ರನೇಜ್ ಫಾರ್ ಜೈನಿಸಂ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ಯಾವಾಗ ಏನಾದ್ರೂ ಹಾತಿಗುಂಪ ಅಂತ ಬಂದ್ರೆ ನಾವು ತಕ್ಷಣ ಜೈನಿಸಂ ಅಂತ ಯೋಚನೆ ಮಾಡ್ಬೇಕು. ಓಕೆ, ಕಮಿಂಗ್ ಬ್ಯಾಕ್ ಟು ಕ್ವಶನ್ಸ್, ಯಾರು ಇಶ್ಯೂ ಮಾಡ್ತಿದ್ದು? ಇದು ಇಶ್ಯೂ ಮಾಡಿದ್ದು ಬಂದು ಖಾರವೇಲ. ಖಾರವೇಲ ಯಾರು ಇವರು ಅಂದ್ರೆ, ಇವರು ಮಹಾಮೇಘ ವಾಹನ ಅಂತ. ಮಹಾಮೇಘ ವಾಹನ, ಮಹಾಮೇಘ ವಾಹನ ಡೈನಾಸ್ಟಿ ಅವರು, ಈ ವಂಶದವರು. ಇವರು ಹೆಚ್ಚು ಕಮ್ಮಿ ಫಸ್ಟ್ ಸೆಂಚುರಿ BC ಇದ್ರು. ಫಸ್ಟ್ ಸೆಂಚುರಿ BC ಇದ್ರು ಇವರು. ಓಕೆ, ಫಸ್ಟ್ ಸೆಂಚುರಿ BC ಇದ್ರು. ಆಮೇಲೆ ಎಲ್ಲಿದ್ರು ಅಂತ ಯೋಚನೆ ಮಾಡ್ತಾರೆ. ಉದಯಗಿರಿ ಹಿಲ್ಸ್ ಇದೆ ಒಡಿಶಾಲಿ. ಇದು ಭುವನೇಶ್ವರ್ ಹತ್ರ ಇದೆ. ಸೊ ನಾವ್ ಯಾವತ್ತೇ ಇರ್ಲಿ ಉದಯಗಿರಿ ಹಿಲ್ಸ್ ಅಥವಾ ಭುವನೇಶ್ವರ್ ಅಂತ ಇತ್ತು ಅಂದ್ರೆ ಜೈನಿಸಂ ಏನೋ ಒಂದು ಕ್ಲೋಸ್ ಇದೆ ಅಂತ ನಾವು ಇಟ್ಕೋಬೇಕು. ಉದಯಗಿರಿ ಹಿಲ್ಸ್ ಅಲ್ಲಿ ಜೈನಿಸಂ ಕೇವ್ಸ್ ಕೂಡ ಇದೆ. ಸೊ ನಿಮ್ಗೆ ಯಾವ್ದಾದ್ರು ನೆಕ್ಸ್ಟ್ ಇಯರ್ ಬರೋ ಪೇಪರ್ ಅಲ್ಲಿ ಅಥವಾ ಮುಂದೊಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಉದಯಗಿರಿ ಹಿಲ್ಸ್ ಬಗ್ಗೆ ಕೇಳಿದ್ರೆ ಅಲ್ಲಿ ಜೈನಿಸಂ ಲಿಂಕ್ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋಣ, ಈ ಆಪ್ಷನ್ ಎ ಬಿಂಬಿಸಾರ. ಬಿಂಬಿಸಾರ ಬಗ್ಗೆ ತಿಳ್ಕೊಳ್ಳೋಣ. ಯಾರಿದು ಬಿಂಬಿಸಾರ? ಬಿಂಬಿಸಾರ ಬಂದ್ಬಿಟ್ಟು ಇವ್ರು ಇದ್ದಿದ್ದು ಬಂದ್ಬಿಟ್ಟು 543 ಇಂದ 491 BC. ಸೊ BC ಇವರು ಹಳಬ್ರೆ. ಇವರು ಬಂದ್ಬಿಟ್ಟು ಹರ್ಯಂಕ ಡೈನೆಸ್ಟಿ ಅಂತ. ಎಲ್ಲೋ ಹರ್ಯಂಕ ಕೇಳಿರ್ತೀವಿ ಅಲ್ಲ ಯೋಚನೆ ಮಾಡಿದಾಗ. ಇವ್ರು ಏನ್ ಮಾಡಿದ್ರು, ಇವರು ಮಗಧ ಎಂಪೈರ್ ಅಂತ ಒಂದಿತ್ತಲ್ಲ, ಮಗಧ ಎಂಪೈರ್ ರೈಸ್ ಆಗಕ್ಕೆ ಇವರು ಪ್ರಮುಖವಾದರು. ಹಿ ವಾಸ್ ದ ಮೇನ್ ರೀಸನ್ ಫಾರ್ ದ ರೈಸ್ ಆಫ್ ಮಗಧ ಎಂಪೈರ್. ಅಂಡ್ ಇಂಪಾರ್ಟೆಂಟ್ಲಿ ಹಿ ವಾಸ್ ಆಲ್ಸೋ ದ ಕಂಟೆಂಪರರಿ ಆಫ್ ಗೌತಮ ಬುದ್ಧ. ಸೊ ಬಿಂಬಿಸಾರ ಬಗ್ಗೆ ನಾವೇನ್ ತಿಳ್ಕೊಬೇಕು ಅಂದ್ರೆ, ಓಕೆ ಇವರು ಮಗಧ ಡೈನಾಸ್ಟಿ ಅವರು, ಮತ್ತೆ ಇವರು ಬುದ್ಧನ ಟೈಮ್ ಅಲ್ಲಿ ಇದ್ದರು, ಕಂಟೆಂಪರರಿ. ನೆಕ್ಸ್ಟ್ ಉದಯನ್ ಯಾರು? ಉದಯನ್ ಯಾರು ಅಲ್ಲ, ಬಿಂಬಿಸಾರನ ಮಗ. ಉದಯನ್ ಸನ್ ಆಫ್ ಬಿಂಬಿಸಾರ. ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇವರು ಈ ಪ್ರೆಸೆಂಟ್ ಡೇ, ಒಂದ್ ನಿಮಿಷ, ಪ್ರೆಸೆಂಟ್ ಡೇ ಪಾತಳಿಪುತ್ರ ಅಂದ್ರೆ ಪಟ್ನಾ ಇದೆಯಲ್ಲ, ಈ ಸಿಟಿನ ಫೌಂಡ್ ಮಾಡಿದ್ರು. ಹೇಗೆ? ಕೆಂಪೇಗೌಡ ನಮ್ಮ ಬೆಂಗಳೂರನ್ನ ಫೌಂಡ್ ಮಾಡಿದ್ರು. ಅಂದ್ರೆ ಈ ನಮಗೆ ಜನಕ ಅನ್ಬೋದು. ಪಾಟಲಿಪುತ್ರನ ಉದಯನ್ ಅನ್ನೋ ರಾಜ ಬಿಂಬಿಸಾರನ ಮಗ ಪಾಟಲಿಪುತ್ರ ಜಾಗನ ಇಲ್ಲಿ ಒಂದು ಸಿಟಿ ಕಟ್ಟೋಣ ಅಂತ ಮಾಡ್ತಾನೆ. ಈ ಸಿಟಿ ಯಾಕೆ ಕಟ್ತಾರೆ? ಒಂದು ಕಡೆ ಗಂಗೆ ಇದ್ಲು, ಇನ್ನೊಂದ್ ಕಡೆ ಸೋನ್ ಇದ್ಲು. ಗಂಗಾ ಮತ್ತೆ ಸೋನ್ ಅಂತ ಎರಡು ನದಿ ಮಧ್ಯ ಉದಯನ್ ಪಾಟಲಿಪುತ್ರ ಅಂತ ಒಂದು ಸಿಟಿ ಕಂಡಿರ್ತಾರೆ. ಅಂಡ್ ಪಾಟಲಿಪುತ್ರ ಇವತ್ತು ಕೂಡ ಅಂದ್ರೆ ಬಹು ಏನ್ಷಿಯಂಟ್ ಇಡಲ್ಲಿ ಬಹು ಮುಖ್ಯವಾದ ಪಾತ್ರ ನಿರ್ವಹಿಸ್ತದೆ. ಅಂದ್ರೆ ಎಷ್ಟೊಂದು ಮೇಜರ್ ಕಿಂಗ್ಡಮ್ಸ್ಗೆ ಕ್ಯಾಪಿಟಲ್ ಆಗಿ ಇರುತ್ತೆ ಪಾಟಲಿಪುತ್ರ. ಸುಜಂಗ್ನಾಪ್ಕಲ್ಲಿ ಪಾಟಲಿಪುತ್ರ ಫೌಂಡರ್ ಯಾರು? ಉದಯನ್. ಉದಯನ್ ಯಾರು? ಬಿಂಬಿಸಾರನ ಮಗ, ಹರ್ಯಂಕ ಡೈನೆಸ್ಟಿ, ಮಗಧ ಎಂಪೈರ್. ನೆಕ್ಸ್ಟ್ ಯಾರ್ದು? ಮಹಾಪದ್ಮಾನಂದ. ಮಹಾಪದ್ಮಾನಂದ ನಂದ ಡೈನೆಸ್ಟಿ ಅವನು. ನಂದ ಡೈನೆಸ್ಟಿ. ಇವನ್ ಏನ್ ಮಾಡ್ತಾರೆ ಅಂದ್ರೆ, ಇವರು ಏಕರಟ್ ಅಂತಿದ್ರು. ಹೇಗೆ ನಾವು ಸಾಮ್ರಾಟ್ ಅಂತಿದ್ವಲ್ಲ ಅದೇ ತರ ಏಕರಟ್ ಅಂದ್ರೆ ಈಸ್ ದ ಫಸ್ಟ್ ಗ್ರ್ಯಾಂಡ್ ಎಂಪರರ್ ಆಫ್ ಇಂಡಿಯಾ. ಇಡೀ ಇಂಡಿಯಾಗೆ ಫಸ್ಟ್ ಗ್ರ್ಯಾಂಡ್ ಎಂಪರರ್ ಅಂತಾರೆ. ಸೊ ಮಹಾಪದ್ಮಾನಂದ ಇಡೀ ಇಂಡಿಯಾಗೆ ಫಸ್ಟ್ ಗ್ರ್ಯಾಂಡ್ ಎಂಪರರ್. ನಾವು ಚಂದ್ರಗುಪ್ತ ಮೌರ್ಯ ಸ್ಟೋರಿ ಇರ್ಬೋದು, ಅಲೆಕ್ಸಾಂಡರ್ ಸ್ಟೋರಿನ ಇವರ ನಡುವೆ ಆದಂತ ನಾವು ಓದ್ತೀವಿ. ಬಟ್ ಫಸ್ಟ್ ಗ್ರ್ಯಾಂಡ್ ಎಂಪರರ್ ಅಂದ್ರೆ ಯಾವತ್ತೂ ಮಹಾಪದ್ಮಾನಂದ, ಎಲ್ರಿಗೂ ತಲೆಯಲ್ಲಿ. ನೆಕ್ಸ್ಟ್ 34